ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ. ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಿದ ಇಸ್ರೇಲ್. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಘೋಷಣೆ. ಸಾವಿನ ರಣಕೇಕೆಗೆ ಹೆದರಿದ ಜನರು ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ. ಪಶ್ಚಿಮ ಏಷ್ಯಾದಲ್ಲಿ ಭೀಕರ ಸಂಘರ್ಷ ಏರ್ಪಟ್ಟಿದ್ದು, ಇರಾನ್ ರಾಷ್ಟ್ರದ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ರಾಷ್ಟ್ರಗಳು ಭೀಕರ ಬಾಂಬ್ ದಾಳಿ ನಡೆಸ್ತಾ ಇದ್ದು, ಜನರು ಪ್ರಾಣ ಉಳಿಸಿಕೊಳ್ಳಲು ಹೋರಾಟ ಮಾಡುತ್ತಿದ್ದಾರೆ. ಇರಾನ್ ರಾಷ್ಟ್ರದ ಮೇಲೆ ಎರಡೂ ರಾಷ್ಟ್ರಗಳು ಬಾಂಬ್ ಮಳೆಯನ್ನೇ ಸುರಿಸ್ತಾ ಇದ್ದು, ನೂರಾರು ಮಂದಿ ಉಸಿರು ನಿಲ್ಲಿಸಿದ್ರೆ ಸಾವಿರಾರು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜನರ ಪ್ರಾಣ ಉಳಿಸಲು ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದ್ದು, ಜನರು ಹೊರಬರದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಆರಂಭದ ಯುದ್ಧದಲ್ಲಿ ಇರಾನ್ನ ರಾಜಧಾನಿಯಾದ ಟೆಹರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದು, ರಾಜಧಾನಿಯಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಇಸ್ರೇಲ್ ಯುಎಸ್ ಜಂಟಿ ದಾಳಿಯಿಂದಾಗಿ ದಕ್ಷಿಣ ಇರಾನ್ನ ಬಾಲಕಿಯರ ಶಾಲೆ ಮೇಲೆ ದಾಳಿ ನಡೆಸಿದ್ದು 85 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಅಲ್ಲದೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹಾಗೂ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭವನ ಗುರಿಯಾಗಿಸಿ ಸರಣಿ ಅಟ್ಯಾಕ್ ಮಾಡಿದ್ದು ಇರಾನ್ನ ಜನ ತತ್ತರಿಸಿ ಹೋಗಿದ್ದಾರೆ. ಇತ್ತ ಇರಾನ್ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡಲಾಗಿದ್ದು, ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದರು. ಬಳಿಕ ಇರಾನ್ ಮಾಧ್ಯಮ ಕೂಡ ಅವರ ಹತ್ಯೆಯನ್ನ ದೃಢಪಡಿಸಿದೆ. ಇತ್ತ ಎರಡೂ ದೇಶಗಳ ಜಂಟಿ ದಾಳಿಯಲ್ಲಿ ಇರಾನ್ನ ರಕ್ಷಣಾ ಸಚಿವ ಅಮೀರ್ ನಾಸಿರ್ಜಾದೆ ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳು ತಿಳಿಸಿದೆ. ಇನ್ನು ಇರಾನ್ ಕೂಡ ಸುಪ್ರೀಂ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಸಾವನ್ನ ದೃಢಪಡಿಸಿದ್ದು, ಇರಾನ್ನಲ್ಲಿ 40 ದಿನಗಳ ಕಾಲ ಶೋಕಾಚರಣೆ ಘೋಷಿಸಿದೆ. ಅಲ್ಲದೆ ಖಮೇನಿ ಹತ್ಯೆಯಿಂದ ಯುದ್ಧ ಮತ್ತೊಂದು ಸ್ವರೂಪ ಪಡ್ಕೊಂಡಿದೆ. ಖಮೇನಿ ಹತ್ಯೆ ಖಂಡಿಸಿ ಕರಾಚಿಯಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪ್ರತಿದಾಳಿ ನಡೆಸಿದ ಇರಾನ್ ಏಕಕಾಲದಲ್ಲಿ 7 ದೇಶಗಳ ಮೇಲೆ ದಾಳಿ. ಇನ್ನು ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ಪ್ರತಿದಾಳಿ ನಡೆಸಿದ್ದು, ಏಕಕಾಲದಲ್ಲಿ 7 ದೇಶಗಳ ಮೇಲೆ ಇರಾನ್ ಯುದ್ಧ ಮಾಡಿದೆ. ಅಮೆರಿಕದ ಸೇನಾ ನೆಲೆಗಳಿರುವ ಯುಎಇ, ಕತಾರ್, ಬಹ್ರೇನ್ ರಾಷ್ಟ್ರಗಳ ಮೇಲೆ ಡ್ರೋನ್ ಹಾಗೂ ಮಿಸೈಲ್ ದಾಳಿಯನ್ನು ನಡೆಸಿದೆ. ಅಲ್ಲದೆ ದುಬೈನ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ಮಾಡಿದ್ದು, ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ದು 11 ಮಂದಿಗೆ ಗಾಯಗಳಾಗಿವೆ. ದಾಳಿಯಿಂದಾಗಿ ದಟ್ಟ ಹೊಗೆ ಆವರಿಸಿದ್ದು, ಜನರು ಪ್ರಾಣ ಉಳಿಸಿಕೊಳ್ಳಲು ಓಡಾಡಿದ ದೃಶ್ಯ ವೈರಲ್ ಆಗಿದೆ. ಇನ್ನು 3 ರಾಷ್ಟ್ರಗಳ ಯುದ್ಧದಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ದು, ಯುದ್ಧ ನಡೀತಾ ಇರೋ ದೇಶಗಳಲ್ಲಿರೋ ಭಾರತೀಯ ಪ್ರಜೆಗಳ ರಕ್ಷಣೆಗಾಗಿ ಭಾರತ ಸಹಾಯವಾಣಿಯನ್ನ ಆರಂಭಿಸಿದೆ. ಅಲ್ಲದೆ ಮುಂದಿನ ಸೂಚನೆ ಬರೋವರೆಗೂ ಯಾರೂ ಹೊರಬರದಂತೆ ಕಟ್ಟುನಿಟ್ಟಿನ ಸಂದೇಶ ನೀಡಿದೆ. ಅದೇನೇ ಆಗಲಿ, 3 ದೇಶಗಳ ಸಂಘರ್ಷದಿಂದಾಗಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇರೋದು ಮಾತ್ರ ದುರಂತ. ಉಕ್ರೇನ್ ರಷ್ಯಾ ದೇಶಗಳ ನಡುವಿನ ಯುದ್ಧ ಸುಮಾರು 2 ವರ್ಷಗಳ ಕಾಲ ನಡೆದಿದ್ದು, ಸಾವಿರಾರು ಮಂದಿ ಅಮಾಯಕ ಜೀವಗಳು ಪ್ರಾಣ ತೆತ್ತಿದ್ರು. ಇದೀಗ ಮತ್ತೊಂದು ಭೀಕರ ಯುದ್ಧ ನಡೀತಾ ಇದ್ದು, ಯುದ್ಧದಲ್ಲಿ ಬಲಿಯಾಗ್ತಾ ಇರುವವರು ಮಾತ್ರ ಅಮಾಯಕ ಜೀವಗಳಾಗಿದ್ದು, ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.